ಕನ್ನಡದಲ್ಲಿ ವಿನೋದ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ಕಷ್ಟದ ಪ್ರಕಾರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ಅಂದರೆ ಕನ್ನಡಕ್ಕೆ ಆ ರೀತಿಯಾದ ಒಂದು ವಿನೋದ ಪ್ರವೃತ್ತಿಯ ಲಕ್ಷಣ ಈ ಭಾಷೆಯಲ್ಲೇ ಇಲ್ಲ ಅಂತ ನನ್ನ ಒಂದು ನಂಬಿಕೆ. ಎಲ್ಲರಿಗೂ ನಮಸ್ಕಾರ. ಇವತ್ತು 3 ಜನ ಸುಪ್ರಸಿದ್ಧ ಲೇಖಕರ ಪುಸ್ತಕಗಳನ್ನ ಬಿಡುಗಡೆ ಮಾಡೋದಕ್ಕಾಗಿ ಸುಪ್ರಸಿದ್ಧನಲ್ಲದ ವ್ಯಕ್ತಿಯನ್ನು ನಮ್ಮ ಪ್ರಕಾಶಕರು ಇವತ್ತು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದರಲ್ಲೂ ಅವರಿಗೆ ನಾನೇನೋ ಬರ್ಕೊಡ್ತೀನಿ ಅಂತ ಹಳೆಯ ಶತಮಾನದಲ್ಲಿ ಹೇಳಿದ ಮಾತನ್ನು ಕೂಡ ಈ ಶತಮಾನದಲ್ಲಿ ಜ್ಞಾಪಕ ಮಾಡಿ ನಮಗೆ ನಾಚಿಕೆಯನ್ನು ಮತ್ತು ಜವಾಬ್ದಾರಿಯನ್ನು ಬರೆಸ್ತಾ ಇದ್ದಾರೆ. ಈ 4 ಪುಸ್ತಕಗಳ 3 ಲೇಖಕರಿಗೆ ಮೊದಲನೇದಾಗಿ ನನ್ನ ಹಾರ್ದಿಕವಾದ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಕೃತಿಗಳನ್ನು ಪ್ರಕಟ ಮಾಡಿರ್ತಕ್ಕಂಥ ಕನ್ನಡ ಪ್ರಕಟಣಾ ಲೋಕದಲ್ಲಿ ತುಂಬ ವಿಶಿಷ್ಟವಾದ ಪ್ರಕಾಶಕರಾದ ಮತ್ತು ತುಂಬ ಗುಣಮಟ್ಟದ ಪುಸ್ತಕಗಳನ್ನ ಪ್ರಕಟ ಮಾಡ್ತಾ ಇರ್ತಕ್ಕಂಥ ಅಂಕಿತ ಪುಸ್ತಕದ ಮಾಲೀಕರುಗಳಿಗೆ ಕೂಡ ಈ ಸಂದರ್ಭದಲ್ಲಿ ನನ್ನ ಹಾರ್ದಿಕ ಶುಭಾಶಯಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ BM ಶ್ರೀ ಸಭಾಂಗಣದೊಳಗಡೆಗೆ ಹಾಜರಾಗಿರ್ತಕ್ಕಂಥ ನೀವೆಲ್ಲ, ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸಿದ್ದೀನಿ. ಆದರೆ ಈ ಬಗೆಯ ಒಂದು ಕಾಂಪೊಸಿಷನ್ ನಾನು ಯಾವತ್ತೂ ನೋಡಿಲ್ಲ. ಅದಕ್ಕೆ ಬಹುಶಃ ಇವತ್ತಿನ ಸ್ಟಾರ್ ರೈಟರ್ಸ್ ಆದ 3 ಜನ ಕಾರಣ ಅಂತ ತಿಳ್ಕೊಂಡಿದ್ದೀನಿ. ಡುಂಡಿರಾಜ್ ಅವರ ಅಭಿಮಾನಿಗಳು, ರಘುನಾಥ್ ಅವರ ಅಭಿಮಾನಿಗಳು ಮತ್ತು ಮೇಡಮ್ ಶ್ರೀಮತಿ ಐತಾಳ್ ಅವರ ಅಭಿಮಾನಿಗಳು ಇಲ್ಲಿ ಬಹಳ ಸಂಖ್ಯೆಯಲ್ಲಿ ನೆರೆದಿದ್ದೀರಿ. ಎಲ್ಲ ಪುಸ್ತಕಗಳು ತುಂಬ ಯಾವಾಗಲೂ ಎಂದಿನ ಹಾಗೆ ಚೆನ್ನಾಗಿ ಪ್ರಕಟಣೆ ಮಾಡ್ತಕ್ಕಂಥ ಈ ಪುಸ್ತಕ ಪ್ರಕಾಶನ, ಈ ಅಂಕಿತ ಪುಸ್ತಕ, ಈ ಪುಸ್ತಕಗಳನ್ನು ಕೂಡ ತುಂಬ ಚೆನ್ನಾಗಿ ಪ್ರಕಟ ಮಾಡಿದ್ದಾರೆ. ಮೊನ್ನೆ ಯಾವಾಗಲೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇರುವಾಗ ಒಬ್ಬರು ಒಂದು ಹರಿಕತೆ ರೀತಿಯಲ್ಲಿ ಒಂದು ಹಾಸ್ಯದ ವಿನೋದದ ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ರು. ಆದರೆ ಎಲ್ಲೋ ಕೇಳಿದ್ದೀನಲ್ಲ ಇವ್ರು ಹೇಳೋ ಮಾತು ಅಂತ ಕೇಳಿದಾಗ ಅವರು ಡುಂಡಿರಾಜ ಅವರದ್ದು ಕವಿತೆಯನ್ನು ಅವರು ಹೇಳಿದರು. ಆಮೇಲೆ ಸ್ವಲ್ಪ ಹೊತ್ತಾದ ತಕ್ಷಣ ಅದರ ವಿವರಣೆಗಳನ್ನು ಕೊಟ್ಟ ಮೇಲೆ ಇನ್ನೊಂದು ಕವಿತೆಯನ್ನು ಹೇಳಿದರು. ಅದಾದಮೇಲೆ ಅವರು ಅದಕ್ಕೆ ಕ್ರೆಡಿಟನ್ನು ಡುಂಡಿರಾಜ ಅವ್ರಿಗೆ ಕೊಟ್ಟರು. ಹಾಗೆ ಅವರ ಇಡೀ ಭಾಷಣ ಡುಂಡಿರಾಜ ಅವರ ಈ ಕವಿತೆಗಳನ್ನು ವಿವರಿಸುವ ಕೆಲಸವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾಯಿದ್ರು. ನಾನು ಭಾಳ ಖುಷಿಯಾಗಿ ಅವರ ಇಡೀ ಭಾಷಣವನ್ನು ಕೇಳಿಸ್ಕೊಂಡೆ. ಅವರು ತಮ್ಮ 14 ಕಿರು ಹಾಸ್ಯ ನಾಟಕಗಳನ್ನು ಇವತ್ತಿನ ದಿವಸ ಇಲ್ಲಿ ಓದುಗರಿಗೆ
ಅಥವಾ ಇದನ್ನು ಆಡತಕ್ಕಂಥ ಆಸಕ್ತಿ ಉಳ್ಳವರಿಗೆ ಬಿಡುಗಡೆ ಮಾಡಿದ್ದಾರೆ. ಇದರ ಒಳಗಡೆಗೆ 14 ಹಾಸ್ಯ ನಾಟಕಗಳಿರುವಂಥದ್ದು. ಅದಕ್ಕೆ ಒಂದು ಬೆನ್ನುಡಿ ಬರೆದಿರ್ತಕ್ಕಂಥ ಗುಂಡೂರಾವ್ ಅವರು ಕಿರು ನಾಟಕಗಳು ಅಂತ ಅದನ್ನು ಕದಂದು ಸ್ಕಿಟ್ಸ್ ಅಂತ ನಾವೇ ಇಂಗ್ಲೀಷಲ್ಲಿ ಕರಿತೀವಿ. ಅಂಥ ಸ್ಕಿಟ್ಸ್ಗಳನ್ನು ಅವ್ರದ್ದೇ ಆದ ಒಂದು ಹಾಸ್ಯದ, ವಿನೋದದ, ಲಘು ಧಾಟಿಯಲ್ಲಿ ಬಹಳ ಕಡಿಮೆ ಪಾತ್ರಧಾರಿಗಳನ್ನ ಇಟ್ಕೊಂಡು ಸಾಮಾಜಿಕವಾಗಿ ಬಹಳ ಮುಖ್ಯವಾದ ಕೆಲವು ವಿಷಯಗಳ ಸುತ್ತ ಈ ಹಾಸ್ಯ ನಾಟಕಗಳನ್ನ ರಚಿಸಿದ್ದಾರೆ. ಅವರ ಕವಿತೆಗಳು ಎಷ್ಟು ಮೊನಚಾಗಿ ನಮ್ಮನ್ನು ತಟ್ಟುತ್ತವೋ, ಎಷ್ಟು ವಿನೋದ ನಮ್ಮಲ್ಲಿ ಉಂಟು ಮಾಡ್ತವೋ, ಅದೇ ರೀತಿಯಾದ ಪ್ರಭಾವವನ್ನು ಈ ಕಿರು ಹಾಸ್ಯ ನಾಟಕಗಳು ಕೂಡ ಮಾಡ್ತವೆ. ನಾನು ಎಲ್ಲ 14 ನಾಟಕಗಳನ್ನು ತುಂಬ ಇಷ್ಟಪಟ್ಟೆ. ಅವರಿಗೆ ಅದರ ಒಳಗಡೆ ಕೂಡ ಕೆಲವು ಕವಿತೆಗಳನ್ನು ಅವರು ಚುಟುಕುಗಳ ರೀತಿಯಲ್ಲಿ ಆ ಪ್ರಾಸ ಎಲ್ಲವುದನ್ನು ಬಳಸಿ ತುಂಬ ಕಚಗುಳಿ ಇಡ್ತಕ್ಕಂಥ ಶೈಲಿಯಲ್ಲಿ ಈ ನಾಟಕಗಳನ್ನು ಅವರು ರಚಿಸಿದ್ದಾರೆ. ಭಾಳ ಮುಖ್ಯವಾಗಿ ಒಂದು ಫಾರ್ಮ್ಯಾಟ್ ಅವ್ರದ್ದಿದೆ. ಒಂದು ಫಾರ್ಮ್ಯಾಟ್ ಏನು ಅಂದರೆ, ಈ ಕೆಲವು VIP ಗಳನ್ನು ಮೀಡಿಯಾಗಳಲ್ಲಿ ಇಂಟರ್ವ್ಯೂ ಮಾಡುವುದಕ್ಕಾಗಿ ಒಬ್ಬರು ಆ್ಯಂಕರ್ ಇರ್ತಾರಲ್ಲ, ಆ ಆ್ಯಂಕರ್ ಬಂದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಅವ್ರನ್ನ ಇಂಟರ್ವ್ಯೂ ಮಾಡೋದು, ಅವುಗಳಲ್ಲಿ ಭಾಳ ಮುಖ್ಯವಾದ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಮಾತಾಡ್ತಕ್ಕಂಥದ್ದು ಒಂದು ಫಾರ್ಮ್ಯಾಟ್. ಇನ್ನೊಂದು ಗಂಡ ಹೆಂಡತಿ ಮತ್ತು ಆ ಗಂಡನ ಒಬ್ಬ ಸ್ನೇಹಿತ, ಅವರ ನಡುವೆ ನಡೆಯುವ ಒಂದು ಸಂಭಾಷಣೆಯ ತುಣುಕುಗಳು. ಇದು ಭಾಳ ಸಾಲಿಡ್ ಆದ ಒಂದು ಫಾರ್ಮ್ಯಾಟನ್ನು ಇಟ್ಕೊಂಡು ಈ 14 ನಾಟಕಗಳನ್ನು ಅವರು ಬರೆದಿದ್ದಾರೆ. ಬಹಳ ಮುಖ್ಯವಾಗಿ ಅವರು ಬಳಸ್ತಕ್ಕಂಥ ಕನ್ನಡದ ಶಬ್ದಗಳಿಗೆ ವಿಶೇಷವಾದ ವಿನೋದದ ಅರ್ಥಗಳನ್ನು ತುಂಬಿಸಿ ಓದುಗರ ಮನಸ್ಸನ್ನು ಸೆಳೀತಕ್ಕಂಥ ಒಂದು ಲಕ್ಷಣವನ್ನು ಇದರಲ್ಲಿ ನಾವು ಕಾಣ್ತೇವೆ. ಅವರ ಪ್ರೇಮ ಸಮಾಲೋಚನೆ ಎನ್ನುವ ಒಂದು ಈ ರೀತಿಯಾದ ಇಂಟರ್ವ್ಯೂ ಒಳಗಡೆಗೆ ಅವ್ರ ಕಾರ್ಯಕ್ರಮದ ಹೆಸರೇನ ಕೊಡೋದು ಟೈಮ್ ಪಾಸ್ TV ಪ್ರೋಗ್ರಾಮ್. ಟೈಮ್ ಪಾಸ್ TVಯ ಪ್ರೇಮ ಸಮಾಲೋಚನೆ ಕಾರ್ಯಕ್ರಮಕ್ಕೆ ಒಬ್ಬರನ್ನ ಆಹ್ವಾನ ಮಾಡಿ ಅವ್ರನ್ನ ಪರಿಚಯ ಮಾಡಿ ಎಲ್ಲ ಒಂದು ರೀತಿಯಾದ ಅವರು ಕೇಳೋ ಪ್ರಶ್ನೆ ಹೆಂಗಿರುತ್ತೆ ಅಂತಂದರೆ, ಇತ್ತೀಚೆಗೆ ತಮಗೆ ಪ್ರತಿಷ್ಠಿತ ಪ್ರಮೋಜ ಪ್ರಶಸ್ತಿ ಸಿಕ್ಕಿದೆ, ಈ ಬಗ್ಗೆ ತಮ್ಮ ಅನಿಸಿಕೆ ಏನು? ಪ್ರಮೋಜ ಎಂಬ ಶಬ್ದಕ್ಕೆ ಉತ್ತರ ಕೊಡ್ತಕ್ಕಂಥ VIP ಹೇಳುವಂಥದ್ದು, ಪ್ರಮೋಜ ಎಂಬ ಶಬ್ದಕ್ಕೆ 2 ಅರ್ಥಗಳಿವೆ. ಒಂದು ಪ್ರೇಮಕ್ಕೆ ಓಜನ ಆಗಿರ್ತಕ್ಕಂಥದ್ದು, ಅಂದರೆ ಗುರು ಆಗಿರ್ತಕ್ಕಂಥವನು. ಮತ್ತೊಂದು ಅರ್ಥ ಪ್ರೇಮ್ ಓಜ ಅಂತ, ಅಂದರೆ ಆ ಪದಗಳನ್ನು ಒಡೆದು ನೋಡಿದರೆ ಪ್ರೇಮದಿಂದ ಎಲ್ಲರಿಗೂ ಮೋಜು ನೀಡುವವನು ಪ್ರೇಮೋಜ ಅನ್ನುವ ಪ್ರಶಸ್ತಿಯನ್ನು ಪಡ್ಕೊಂಡ. ಈ ರೀತಿ ಆ ಪದಗಳಲ್ಲಿ ಪನ್ ಮಾಡ್ತಾ ಇಡೀ ತಮ್ಮ ಎಲ್ಲ ಈ ರೀತಿಯಾದ ಕಿರು ನಾಟಕಗಳನ್ನು ಅವರು ರಚಿಸ್ತಾ ಹೋಗ್ತಾರೆ. ಅದರಲ್ಲಿ ಒಂದು ಭಾಳ ಗಾಢವಾಗಿ ಪ್ರೇಮಿಸ್ತಕ್ಕಂಥ ಒಬ್ಬ ಅದೇ ಮಹನೀಯನ ಬಗೆಗೆ ಅವರು ಗಾಢ ಪ್ರೇಮವಲ್ಲ, ಇದು ಗೂಢ ಪ್ರೇಮ ಅಂತ, ಪ್ರೇಮದ ನಿಜವಾದ ಒಂದು ಫೀಚರನ್ನು ಅವರು ಅದರೊಳಗಡೆಗೆ, ಆಮೇಲೆ ಅವರಿಗೆ ಹೆಸರನ್ನು ಇಡೋದು ಕೂಡ ಅಷ್ಟೇ ವಿಶೇಷವಾಗಿ ಇಡ್ತಾರೆ. ಅವರು ಹೈವದನ ಅನ್ನೋ ಹೆಸರಿಟ್ಕೊಂಡು ಬಂದು ಈ ರೀತಿಯಾದ ಒಂದು
ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಬಂದಾಗ ಆಗುವ ಸಂದರ್ಶನದಲ್ಲಿ ಅವ್ರನ್ನ ಒಬ್ಬರು ಅಲ್ಲ, ಅವರು ಒಬ್ಬರು ಭಯವದನ ಅಂತ ಕರೆಯುವಂಥ ಮಾತುಗಳು ಇವು ಅವರ ವಿಶಿಷ್ಟವಾದ ಶೈಲಿ. ಕನ್ನಡದಲ್ಲಿ ವಿನೋದ ಸಾಹಿತ್ಯ ಅಂತಕ್ಕಂಥದ್ದು ಬಹಳ ಕಷ್ಟದ ಪ್ರಕಾರ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಏನು ಅಂದರೆ ಕನ್ನಡಕ್ಕೆ ಆ ರೀತಿಯಾದ ಒಂದು ವಿನೋದ ಪ್ರವೃತ್ತಿಯ ಲಕ್ಷಣ ಈ ಭಾಷೆಯಲ್ಲೇ ಇಲ್ಲ ಅಂತ ನನ್ನ ಒಂದು ನಂಬಿಕೆ. ಅದು ಒಂದು ಭಾಳ ಸೀರಿಯಸ್ ಆದ ಭಾಷೆ, ಅದೊಂದು ರೀತಿಯಲ್ಲಿ ಇಂಟೆಲೆಕ್ಚುಯಲ್ ಲ್ಯಾಂಗ್ವೇಜು, ಅದು ಒಂದು ರೀತಿಯಲ್ಲಿ ಕಾವ್ಯಾತ್ಮಕವಾದ ಬೇರೆ ಬೇರೆ ಲೆವೆಲ್ಲಿನ ಭಾಷೆ ಅನ್ನೋದು ಕನ್ನಡದೊಳಗಡೆಗೆ ವಿನೋದವನ್ನು ಹೆಚ್ಚು ಜನ ಬರೀದೇ ಇರುವುದಕ್ಕಾಗಿ ಆ ರೀತಿಯಾದ ಕನ್ನಡತ್ವ ಬಂದಿದೆ ಅಂತ ನನ್ನ ಭಾವನೆ. ಕನ್ನಡಕ್ಕೆ ವಿನೋದವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರನ್ನ ನಾವು ನೋಡಿ ನಮಗೆ ನಾ ಕಸ್ತೂರಿ ಅಂತ ಮಲಯಾಳಿ ಲೇಖಕ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ವಿನೋದವನ್ನು ಅಪಾರ ಪ್ರಶಂಸನೀಯ ರೀತಿ ಒಳಗಡೆಗೆ ಮಾಡಿಕೊಟ್ರು. ಆಮೇಲೆ ಕನ್ನಡದೊಳಗಡೆಗೆ ವಿನೋದವನ್ನು ಸೃಷ್ಟಿ ಮಾಡ್ತಕ್ಕಂಥ ಲೇಖಕರ ಸಂಖ್ಯೆ ಬಹಳ ಕಡಿಮೆ ಇದೆ. ಆ ಪ್ರಕಾರಕ್ಕೆ ಬೇಕಾಗ್ತಕ್ಕಂಥ ಅತ್ಯಂತ ದೊಡ್ಡ ಗುಣ ಏನು ಅಂದರೆ, ನೀನು ನಿನ್ನನ್ನು ನೀನು ವಿನೋದ ಮಾಡಿಕೊಳ್ಳದೆ ಇದ್ದರೆ, ನಿನ್ನನ್ನು ನೀನು ತಮಾಷೆ ಮಾಡಿಕೊಳ್ಳದೆ ಇದ್ದರೆ, ನಿನ್ನ ತಮಾಷೆಗೆ ಹೆಚ್ಚು ಅರ್ಥ ಬರೋದು ಬಹಳ ಕಷ್ಟ ಮತ್ತು ಅಷ್ಟು ಸುಲಭ ಅಲ್ಲ ಅನ್ನೋ ಮಾತನ್ನು ಮೊದಲನೇದಾಗಿ ತಿಳ್ಕೊಳ್ಬೇಕಾಗತ್ತೆ. ಆದ್ದರಿಂದ ಈ ಪ್ರಕಾರದೊಳಗಡೆಗೆ ಕನ್ನಡದೊಳಗಡೆಗೆ ಬಹಳ ಜನಪ್ರಿಯತೆಯನ್ನು ಗಳಿಸಿರ್ತಕ್ಕಂಥ ಡುಂಡಿರ ನನ್ನ ಪ್ರಿಯವಾದ ಕವಿ ಅವರು. ಯಾವಾಗಲೂ ಅವರ ಕವಿತೆಗಳನ್ನು ಕೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಮನುಷ್ಯ ಯಾಕೆ ನನಗೆ ಒಂದು ಪರ್ಸನಲ್ ಫ್ರೆಂಡ್ ಆಗಿಲ್ಲ ಅಂತ ಅನ್ನಿಸ್ತಾನೆ ಇರುತ್ತೆ. ಅಂಥವರು ನಮ್ಮ ಪರ್ಸ್ನಲ್ ಫ್ರೆಂಡ್ ಆಗಿದ್ದರೆ ಸಾರ್ವಜನಿಕರಿಗೆ ಸಿಗುವ ಈ ಸಾಹಿತ್ಯದ ಅವರ ಒಂದು ರಚನೆ ಇನ್ನೂ ಒಳ ಆವರಣದೊಳಗಡೆಗೆ ಒಳ ಸ್ನೇಹದೊಳಗಡೆಗೆ ಹೆಚ್ಚು ಪ್ರಜ್ವಲಿಸಿ ಸಿಗ್ತಾಯಿತ್ತು ಅಂತ ನನಗೆ ಅನಿಸುತ್ತೆ. ಆಮೇಲೆ ಈ ಬಿಡುಗಡೆಯ ಸಮಾರಂಭದಲ್ಲಿ ಪುಸ್ತಕಗಳನ್ನು ಕುರಿತು ಮಾತಾಡೋದಕ್ಕಾಗಿ ಬಂದಿರತಕ್ಕಂಥ ಅವರಿಗೆ ಯಾವಾಗಲೂ ಒಂದು ಆತಂಕ ಇರುತ್ತೆ. ಅದೇನು ಅಂದರೆ, ಪುಸ್ತಕವನ್ನು ಬಿಡುಗಡೆ ಮಾಡುವವನೇ ಎಲ್ಲದನ್ನು ಮಾತಾಡಿಬಿಟ್ಟು ನನಗೆ ಏನೂ ಉಳಿಸೋದಿಲ್ಲ ಅನ್ನೋ ಒಂದು ಆತಂಕವನ್ನು ಪುಸ್ತಕವನ್ನು ಕುರಿತು ಮಾತಾಡೋರಿಗೆ ಇರುತ್ತೆ ಅನ್ನೋದು ನನಗೆ ಬಹಳ ಚೆನ್ನಾಗಿ ಅನುಭವ ಆಗಿರೋದ್ರಿಂದ ನಾನು ಆ ರೀತಿಯಾದ ಅತಿಕ್ರಮಣವನ್ನು ಅವ್ರ ಮೇಲೆ ಮಾಡೋದಿಲ್ಲ ಅಂತ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ. ನೀವೇ ಅದನ್ನು ಇಟ್ಕೋಬೋದು. ನೋಡಿ, ಅನಾರೋಗ್ಯವೇ ಭಾಗ್ಯ ಅನ್ನೋ ಒಂದು ಕಿರುನಾಟಕದಲ್ಲಿ ಅವರು ಡಾಕ್ಟ್ರನ್ನೊಬ್ಬರನ್ನ ಕರ್ನಾಟಕದ ಅತ್ಯಂತ ಜನಪ್ರಿಯ ಟಿ ವಿ ಚಾನಲ್ನ ಟೈಮ್ ಪಾಸ್ ಟಿ ವಿಯ ನಿಮ್ಮ ಅನಾರೋಗ್ಯವೇ ನಮ್ಮ ಭಾಗ್ಯ ಅನ್ನುವ ಕಾರ್ಯಕ್ರಮದಲ್ಲಿ ಒಬ್ಬ ಡಾಕ್ಟ್ರನ್ನ ಇನ್ವೈಟ್ ಮಾಡ್ತಾರೆ ಇಂಟರ್ವ್ಯೂ ಮಾಡೋಕ್ಕೆ. ಅದರೊಳಗಡೆಗೆ ನೀರಾ ಅನ್ನುವ ಆ್ಯಂಕರ್ ಕೇಳುವ ಪ್ರಶ್ನೆ, ಡಾಕ್ಟ್ರೇ, ನಿಮ್ಮ ವಿಸಿಟಿಂಗ್ ಕಾರ್ಡ್ನ ಒಂದು ಬದಿ ಪೂರ್ತಿ ನಿಮ್ಮ ಕ್ವಾಲಿಫಿಕೇಷನ್ ಇದೆ. ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ, ಆಯುರ್ವೇದ, ಯುನಾನಿ, ಅದಾನಿ, ಅಂಬಾನಿ ಮುಂತಾದ ಎಲ್ಲ ವೈದ್ಯಕೀಯ ಪದ್ಧತಿಗಳನ್ನು ತಾವು ಅಭ್ಯಾಸ ಮಾಡಿದ್ದೀರಿ ಅಂತ ಪರಿಚಯ ಮಾಡಿಕೊಡ್ತಾರೆ. ಇದು ಕೇವಲ ಪ್ರಾಸಕ್ಕಾಗಿ ಬಂದದ್ದು ಅಂತ ನಾನು ಭಾವಿಸಲ್ಲ. ಅವರು ನಮ್ಮ ಸಮಕಾಲೀನ ಪರಿಸ್ಥಿತಿಯನ್ನು, ಸಮಕಾಲೀನ ಸ್ಥಿತಿಯನ್ನು, ಸಮಕಾಲೀನ ದೇಶದ ಎಲ್ಲ ಆಗು ಹೋಗುಗಳನ್ನು ಕೂಡ ಕೇವಲ ಒಂದು 2 ಶಬ್ದಗಳಲ್ಲಿ ಈ ಹಾಸ್ಯದ ಮೂಲಕ ತಿಳಿಸ್ತಾ ಇರ್ತಾರೆ. ಅವರಿಗೆ ಇನ್ನು ಬೇಕಾದಷ್ಟು ಆ ರೀತಿಯಾದನ್ನು ನಾನು ಕೊಡ್ತಾ ಹೋಗ್ಬೋದು. ಅದನ್ನೆಲ್ಲ ಬಿಟ್ಟು
ಅವರಿಗೆ ವಿಶೇಷವಾಗಿ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳಿ ಮುಂದಿನ ಪುಸ್ತಕದ ಬಗ್ಗೆ ಕೆಲವು ಮಾತುಗಳನ್ನ ಆಡ್ಬೋದು ಅಂತ ಕಾಣುತ್ತೆ. ಈ ಇಲ್ಲಿಂದ ಮುಂದೆಲ್ಲ ಕಥೆ ಎನ್ನುವ ಮತ್ತು ರಘುನಾಥ್ ಚಹಾ ಅವರ ಇಳಿಸಲಾಗದ ಶಿಲುಬೆ ಎನ್ನುವ 2 ಕೃತಿಗಳು ಇಲ್ಲಿ ಇವೆ. ಅವುಗಳ ಬಗ್ಗೆ ಕೆಲವು ಮಾತುಗಳನ್ನ ಆಡೋಕ್ಕಿಂತ ಮೊದಲು ನಾನು ಮೇಡಮ್ ಪಾರ್ವತಿ ಐತಾಳ್ ಅವರ ಅಂತರಂಗದ ಸೊಗತ ಅನ್ನುವ ಆತ್ಮಕಥೆಯನ್ನು ಕುರಿತು ಕೆಲವು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಹೆಣ್ಣು ಮಕ್ಕಳಾದ್ದರಿಂದ ಅವ್ರನ್ನ ಕೊನೆಗೆ ಇಟ್ಕೊಂಡ್ಬಿಟ್ರು ಇವರಿಬ್ಬರನ್ನು ಮಾತಾಡಿ ಅನ್ನೋದು ಬೇಡ ಅಂತ ಅವ್ರನ್ನ ಮಧ್ಯಕ್ಕಿಟ್ಟು ಪಾರ್ವತಿ ಐತಾಳ್ ಅವರ ಕೃತಿಯ ಕುರಿತು ಕೆಲವು ಮಾತುಗಳನ್ನ. ಇದು ಒಂದು ಬಹಳ ಒಂದು ಸ್ಟ್ರೇಟ್ ಫಾರ್ವರ್ಡ್, ಭಾಳ ನೇರವಾದ ಒಂದು ಆತ್ಮಕಥನ, ಅಂತರಂಗದ ಸೊಗತು. ಪಾರ್ವತಿಯವರು ನಾವು ಒಂದು ಸಲ ಭೇಟಿಯಾಗಿದ್ದು, ಭಾಳ ಸಲ ಭೇಟಿಯಾಗಿದ್ದೀವಿ. ನಾನು ಅವರ ಅನುವಾದದ ಸಂದರ್ಭದಲ್ಲಿ ಈ ವಚನಗಳನ್ನು ಅನುವಾದ ಮಾಡುವಾಗ ನಮ್ಮ ಜೊತೆ ಇದ್ದರು. 2500 ಕನ್ನಡದ ವಚನಗಳನ್ನು 12ನೇ ಶತಮಾನದ ವಚನಕಾರರ ಆಯ್ದ 2500 ವಚನಗಳನ್ನು ಕಲಬುರ್ಗಿಯವ್ರ ಜೊತೆ ನಾವು ಭಾರತದ ಸುಮಾರು 14 ಭಾರತೀಯ ಭಾಷೆಗಳಿಗೆ ಅನುವಾದ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟಲ್ಲಿ ಪಾರ್ವತಿ ಐತಾಳ್ ಅವರಿದ್ದರು. ಅವರು ಕೊಂಕಣಿ ಭಾಷೆಗೆ ಮಲಯಾಳಂ ಭಾಷೆಗೆ ಕನ್ನಡದಿಂದ ಅನುವಾದ ಮಾಡುವ ಹೊತ್ತಿನಲ್ಲಿ ನಮ್ಮ ಜೊತೆಗೆ ಅವರು ಬೇರೆ ಬೇರೆ ವರ್ಕ್ಶಾಪ್ಗಳಲ್ಲಿ ಮತ್ತು ಚರ್ಚೆಗಳಲ್ಲಿ ಒಟ್ಟಿಗೆ ಭಾಗವಹಿಸಿದ ಒಳ್ಳೆಯ ನೆನಪುಗಳು ನಮಗೆ ಇವೆ. ಅಂತರಂಗದ ಸೊಗತ ಅನ್ನುವ ಒಂದು ಬಹಳ ಸರಳವಾದ ಮತ್ತು ಸಾಮಾನ್ಯವಾಗಿ ಆತ್ಮಕಥೆಗಳನ್ನು ಬರೆಯುವಂಥ ಹೊತ್ತಿನಲ್ಲಿ ಮತ್ತು ನಾವು ಓದುವಂಥ ಹೊತ್ತಿನಲ್ಲಿ ಆತ್ಮಕಥೆಯನ್ನು ಬರೆಯುವಂಥ ವ್ಯಕ್ತಿ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಳ್ಳುವುದಕ್ಕಾಗಿಯೇ ಅನೇಕ ಸಂದರ್ಭಗಳಲ್ಲಿ ಎಷ್ಟು ಮಟ್ಟಿಗೆ ನಾನು ಅಪ್ಪಂತ, ಎಷ್ಟು ಮಟ್ಟಿಗೆ ನಾನು ಸರಿ, ಎಷ್ಟು ಮಟ್ಟಿಗೆ ಅನ್ನೋದು ಒಂದು ಮಾದರಿಯಾದರೆ, ಕೆಲವು ಸಂದರ್ಭಗಳಲ್ಲಿ ಅದೊಂದು ಕನ್ಫೆಷನ್ಗಳಾಗಿ ಬೇರೆ ಬೇರೆ ಅದರಲ್ಲೂ ಇರ್ತಕ್ಕಂಥ ಮಾದರಿಗಳನ್ನು ಅನುಸರಿಸಿ ಆತ್ಮಕಥೆಗಳನ್ನು ನಾವು ನೋಡ್ತಾ ಇರ್ತೀವಿ. ಅಂತರಂಗದ ಸೊಗತ ಅನ್ನೋದು ಒಂದು ರೀತಿಯಲ್ಲಿ ಅತ್ಯಂತ ನೇರವಾದ ಸರಳವಾದ ಆತ್ಮಕಥೆ. ಅವರಿಗೆ ಅವರು ಅದನ್ನು ಬರೆಯುವಾಗ ಮುನ್ನುಡಿಯಲ್ಲೇ ಒಂದು ಮಾತನ್ನು ಹೇಳ್ತಾರೆ. ಏನು ಅಂದರೆ, ನನ್ನ ಹಾಗೆ ಜೀವನದಲ್ಲಿ ಅಡೆತಡೆಗಳನ್ನು ಎದುರಿಸುವಂಥದ್ದು ಯಾರಿಗಾದರೂ ಸಿಕ್ಕಿದರೆ ಅವರಿಗೆ ಒಂದು ರೀತಿಯಾದ ಪ್ರೇರಣೆ ನನ್ನ ಪುಸ್ತಕದಿಂದ ಸಿಗಲಿ ಮತ್ತು ಸಿಗಬಹುದು ಅನ್ನುವ ಆಸೆಯಿಂದ ನಾನು ಇದನ್ನು ಬರೆದಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಅವರು ತಮ್ಮ ಬದುಕಿನಲ್ಲಿ ಅನೇಕ ಎಡರುತೊಡರುಗಳನ್ನು, ಅನೇಕ ಕಷ್ಟಗಳನ್ನು, ಅನೇಕ ನೋವುಗಳನ್ನು, ಕೆಲವು ಸಂದರ್ಭಗಳಲ್ಲಿ ಅವಮಾನಗಳನ್ನು ಸಹಿಸಿಕೊಂಡು ಅವುಗಳನ್ನೆಲ್ಲ ಯಾವ ಒಂದು ಉದ್ವಿಗ್ನತೆಯೂ ಇಲ್ಲದೆ ನಿರುದ್ವಿಗ್ನತೆಯಿಂದ ಅದನ್ನು ನಿರೂಪಣೆ ಮಾಡ್ತಾ ಹೋಗಿರೋವಂಥ ಒಂದು ಈ ಸೊಗತು. ಅವರ ತಮ್ಮ ಸಂಪ್ರದಾಯಬದ್ಧ ಬಾಲ್ಯ ಜೀವನವನ್ನು ಮತ್ತು ಬಿಗಿಯಾದ ಅಪ್ಪ, ಅವರಿಗೆ ಅವರ ಅಪ್ಪ ಹಲವು ರೀತಿಯಲ್ಲಿ ತುಂಬ ಸ್ವಲ್ಪ ಶಿಸ್ತಿನ ಕಠಿಣ ಅಪ್ಪ ಮತ್ತು ಇವರಿಗೆ ಬೇಕಾದ ಕೆಲವು ಬಾಲ್ಯಕಾಲದ ಆಸೆಗಳನ್ನು ಉದಾರವಾಗಿ ಮತ್ತು ಸುಲಭವಾಗಿ ಕೊಡಿಸಬಹುದಾದಂಥ ಮನಸ್ಥಿತಿಯನ್ನು ಉಳ್ಳಂಥವ್ರಲ್ಲ ಅವರು. ಆದರೆ ಅವರು ಬಹಳ ದೊಡ್ಡ ಅರ್ಥಧಾರಿಯಾಗಿದ್ದಂಥವರು. ಅವರ ಮನೆಯಲ್ಲಿನ ಬೇರೆಯಾದ ಒಂದು ಶಿಸ್ತು, ಎಷ್ಟರ ಮಟ್ಟಿಗೆ ಅಪ್ಪ ಒಂದು ಬಿಗಿ ಮುಷ್ಟಿಯನ್ನು ಹಿಡಿದಿರ್ತಾರೋ ಅಷ್ಟರ ಮಟ್ಟಿಗೆ ಅವರ ಅಣ್ಣಂದಿರು ತುಂಬ ಉದಾರವಾಗಿ ಮತ್ತು ಲಿಬರಲ್ ಆಗಿ
ಇರ್ತಕ್ಕಂಥ ಬಾಲ್ಯವನ್ನು ಅವರು ಚಿತ್ರಣ ಮಾಡ್ತಾರೆ. ಅವರ ಶಾಲೆಯ ದಿನಗಳ ಮತ್ತು ಶಿಕ್ಷಣದಲ್ಲಿ ಇಡೀ ಪರಿಸರದ ಒಳಗಡೆಗೆ ಸಿಕ್ಕಂಥ ಪ್ರೋತ್ಸಾಹ ಮತ್ತು ಶಾಲೆಯ ಒಳಗಡೆನೇ ಇದ್ದಂಥ ಒಂದು ಪ್ರೋತ್ಸಾಹ ಬರೀ ಪಠ್ಯಗಳಿಗೆ ಅಷ್ಟೇ ಅಲ್ಲದೆ ವಿವಿಧ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನಾವೇನು ಹೇಳ್ತೀವಿ ಅಂಥವುಗಳಿಗೆ ಕೂಡ ಹೆಚ್ಚು ಪ್ರೋತ್ಸಾಹದಾಯಕವಾಗಿ ಇದ್ದಂಥ ಒಂದು ಶಾಲೆಯ ದಿನಗಳನ್ನು ಅವರು ಮತ್ತು ನಂತರದ ಅವರ ಮೈಸೂರಿಗೆ ಹೋಗಿ ಇಂಗ್ಲೀಷ್ನಲ್ಲಿ MA ಮಾಡ್ತಕ್ಕಂಥ ವಿಚಾರ, ಅಲ್ಲಿ ಅವ್ರಿಗೆ ಅನೇಕ ದೊಡ್ಡ ದೊಡ್ಡ ಮೇಷ್ಟ್ರುಗಳೆಲ್ಲ ಸಿಕ್ಕಂಥ ವಿಚಾರ. ಆನಂತರ ಅವರು MA ಇಂಗ್ಲೀಷ್ ಆದಮೇಲೆ ಉದ್ಯೋಗಾರ್ಥಿಯಾಗಿ ಮತ್ತು ಮದುವೆಯಾಗಿ ತಮ್ಮ ಜೀವನವನ್ನು ನಡೆಸಿದಂಥ ನಿರೂಪಣೆಯನ್ನು ಇದರೊಳಗಡೆಗೆ ಮಾಡ್ತಾರೆ. ಅದರೊಳಗೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಆದ ವಿಚಾರ ಏನು ಅಂದರೆ, ಕನ್ನಡ ಮತ್ತು ಮಲಯಾಳಂ ಭಾಷೆಯ ನಡುವಿನ ಆ ಒಂದು ಟೆನ್ಷನ್ ಮತ್ತು ಒಂದು ರೀತಿಯಾದ ಕೊಡುಕೊಳೆ ಇವೆರಡನ್ನೂ ಅವರು ತಮ್ಮ ಈ ಕೃತಿಯಲ್ಲಿ ಹೇಳ್ತಾರೆ. ನನಗೆ ಭಾಳ ಮುಖ್ಯವಾದ ಒಂದು ಭಾಗ ಅದರಲ್ಲಿ ಅಂತಂದರೆ, ನಿಮ್ಮ ರೂಮ್ಮೆಟ್ ಒಬ್ಬಾಕೆಯ ವಿಫಲ ಪ್ರೇಮ ಏನಿದೆ, ಆ ವಿಫಲ ಪ್ರೇಮವನ್ನು ಕುರಿತು ನೀವು ಭಾಳ ಪ್ಯಾಷನೇಟಾಗಿ ಬರೀತೀರಿ. ಅದು ಒಂದು ಕಾದಂಬರಿಯೇ ಆಗಿ ವಿಸ್ತಾರವಾದಂಥ ಒಂದು ವಸ್ತು ಅದು. ಅಲ್ಲಿ ಪ್ರೇಮದ ಟೆನ್ಷನ್ನು, ವಿಫಲ ಪ್ರೇಮವಾಗುವ ಟೆನ್ಷನ್ನು, ಪ್ರಿಯಕರ ಮತ್ತು ಪ್ರಿಯತಮೆ ನಡುವೆ ಸರಿಯಾದ ಅಂಡರ್ಸ್ಟ್ಯಾಂಡಿಂಗ್ ಇಲ್ದಲೆ ಈ ರೀತಿಯಾದ ಕೆಲವು ಬಹಳ ರುಟೀನ್ ಅಂತ ಹೇಳಿದರೂ ಕೂಡ ವಿಶಿಷ್ಟವಾದ ಪ್ರೇಮ ಪ್ರಕರಣವನ್ನು ಅವರು ಅದರೊಳಗಡೆಗೆ ಚಿತ್ರಿಸ್ತಾ ಬರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದರೊಳಗಡೆಗೆ ಅವ್ರಿಗೆ ಇನ್ನೊಂದು ಏನಿತ್ತು ಅಂದರೆ, ಬಹಳಷ್ಟು ಪುಸ್ತಕಗಳನ್ನ ಬರೆದಿರ್ತಕ್ಕಂಥ, ಅಂದರೆ ಅವರದ್ದೇ ಆದ ಸ್ವಂತ ಕೃತಿಗಳನ್ನು ಬರೆದಿರ್ತಕ್ಕಂಥ ಪಾರ್ವತಿಯವ್ರನ್ನ ಎಲ್ಲರೂ ಇವರು ಒಬ್ಬರು ಅನುವಾದಕರು, ಇವರು ಇಂಥ ಭಾಷೆಯಿಂದ ಅನುವಾದ ಮಾಡ್ತಾರೆ ಅಂತ ಹೇಳಿ ಅನುವಾದಕರ ಒಂದು ಫ್ರೇಮ್ ಒಳಗಡೆಗೇ ತೋರ್ಸೋಕ್ಕೆ ಜನ ಇಷ್ಟಪಡ್ತಾ ಇದ್ದಂಥ ಸಂದರ್ಭದಲ್ಲಿ ಸ್ವಲ್ಪ ಬೇಜಾರು ಕೂಡ ಅವರಿಗೆ ಆಗತ್ತೆ. ಅದನ್ನೆಲ್ಲ ಅವರು ಚೆನ್ನಾಗಿ ಬರೆದಿದ್ದಾರೆ. ಅದರ ಜೊತೆಗೆ ಆ ಅನುವಾದದ ಪ್ರಕ್ರಿಯೆ ಒಳಗಡೆಗೆ ಆಗ್ತಕ್ಕಂಥ ಅನೇಕ ಅಂಶಗಳನ್ನು, ಅದರಲ್ಲೂ ಮುಖ್ಯವಾಗಿ ಭಾರತದೊಳಗಡೆಗೆ ಸಾಹಿತ್ಯದ ಅನುವಾದ ಸಂದರ್ಭದಲ್ಲಿ ನಡೀತಕ್ಕಂಥ ಕೆಲವು ವಿದ್ಯಮಾನಗಳು, ಅನುವಾದಕರಿಗೆ ನೀಡತಕ್ಕಂಥ ಎರಡನೆಯ ಸ್ಥಾನ, ಇವುಗಳನ್ನೆಲ್ಲ ಕುರಿತು ತಮ್ಮದೇ ಆದ ಕೆಲವು ಅಭಿಪ್ರಾಯಗಳನ್ನು ಮತ್ತು ವಿಚಾರಗಳನ್ನು ಈ ಆತ್ಮಕಥೆ ಒಳಗಡೆಗೆ ಅವರು ಬರೀತಾರೆ. ಅಂದರೆ ಮೇಡಮ್, ನೀವು ಆಗ ಅಂದ್ಕೊಂಡಿದ್ದಂಥ ವಿಚಾರಗಳನ್ನು ಮೀರಿ ಈಗ ಸ್ವಲ್ಪ ಅನುವಾದ ಕ್ಷೇತ್ರಕ್ಕೆ ಹೆಚ್ಚಿನ ಬೆಲೆ ಇಡೀ ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಬಂದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಕನ್ನಡದೇ ಸಂದರ್ಭದ ತೀರಾ ಲೇಟೆಸ್ಟ್ ಆದ ವಿಚಾರದ ಹಾಗೆ ಕನ್ನಡದ ಲೇಖಕಿಯೊಬ್ಬರು ಜಗತ್ತಿನ ಬಹುಮುಖ್ಯ ಬಹುಮಾನವನ್ನು ಪಡೆಯುವ ಒಂದು ಲಾಂಗ್ ಲಿಸ್ಟ್ ಒಳಗಡೆಗೆ ಸೇರಿದ್ದಾರೆ ಅನ್ನೋದು ನಮಗೆಲ್ಲ ಹೆಮ್ಮೆಯ ವಿಚಾರ ಆಗಬೇಕು. ಮತ್ತು ಹಾಗೆ ಆಗೋದಕ್ಕೆ ಸಾಧ್ಯ ಆದದ್ದು ಅನುವಾದದ ಮೂಲಕವೇ. ಆದ್ದರಿಂದ ಅನುವಾದ ಅನ್ನುವ ಎರಡನೇ ದರ್ಜೆಯ ಕೆಲಸವ ಈಗ ಮೊದಲನೇ ದರ್ಜೆಗಿಂತಲೂ ಸ್ವಲ್ಪ ಮೇಲೆ ಹೋಗ್ತಾ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಎಲ್ಲರೂ, ನಮ್ಮಲ್ಲಿ ಅನೇಕರಿಗೆ ಆ ರೀತಿಯಾದ ಗೌರವಗಳು ಅನುವಾದದ ಮೂಲಕನೇ ಸಿಕ್ಕಿವೆ. ಇಲ್ಲೇ ನಮ್ಮಲ್ಲಿ ಜಯಂತ್ ಕಾಯ್ಕಿಣಿ ಬಂದಿದ್ದಾರೆ, ಅವ್ರಿಗೂ ಆ ರೀತಿಯಾದ ಒಂದು ಖ್ಯಾತಿ ಮತ್ತು ಬೇರೆ ಭಾಷಿಕರಿಗೆ ತಿಳಿಯುವಂಥ ಕೆಲಸ ಆದದ್ದು ಅನುವಾದಗಳ ಮೂಲಕವೇ. ಅಂತರಂಗದ ಸೊಗತದ ಕೊನೆಯ ಭಾಗದೊಳಗಡೆಗೆ ಸ್ವಲ್ಪ ಪ್ಯಾಥಾಸ್ ನಮಗೆ ಕಾಣುತ್ತೆ. ಅವರ ಭಾಳ ಸಂಗಾತಿ ಕೊನೆ ಗಳಿಗೆಯಲ್ಲಿ ಅವರಿಗೆ ಅನಾರೋಗ್ಯದಿಂದ ತೀರ್ಕೊಳ್ತಕ್ಕಂಥ ಮತ್ತು ಮಕ್ಕಳು ಅವರೆಲ್ಲ ಒಟ್ಟು ಸೇರಿ ಆ ಸಂದರ್ಭವನ್ನು ಎದುರಿಸಿದಂಥ ವಿಚಾರ, ಅವುಗಳನ್ನೆಲ್ಲ ಈ
ಅಂತರಂಗದ ಸ್ವಾಗತದೊಳಗಡೆಗೆ ಪಾರ್ವತಿ ಇದ್ದಾಳವರು ಕಟ್ಕೊಟ್ಟಿದ್ದು. ಒಂದೇ ಒಂದು ಫ್ಯಾಕ್ಚುಯಲ್ ಮಿಸ್ಟೇಕ್ ಇದೆ ಅದರಲ್ಲಿ. ಏನು ಅಂದರೆ ಮ್ಯಾಕ್ಸ್ ಮುಲ್ಲರ್ ಇಂಡಿಯಾಕ್ಕೆ ಬಂದಿದ್ದ ಅಂತ ಬರೀತೀರಿ ನೀವು, ಆದರೆ ಮ್ಯಾಕ್ಸ್ ಮುಲ್ಲರ್ ಯಾವಾಗಲೂ ಇಂಡಿಯಾಗೆ ಬಂದದ್ದಲ್ಲ. ಈ ನೆವರ್ ಕೇಮ್ ಟು ಇಂಡಿಯಾ, ಬಟ್ he was an expert on Indian everything else, culture, literature, ಇಂಡಿಯಾಲಜಿ ಎಲ್ಲವುದನ್ನು ಅವನನ್ನು ಬ್ರಿಟಿಷರು ಹೈರ್ ಮಾಡ್ಕೊಂಡಿರ್ತಾರೆ. ಆಕ್ಸ್ಫರ್ಡಲ್ಲಿದ್ದಾಗ ಅವನು ಹೈರ್ ಮಾಡಿ, ನೀನು ಭಾರತದ ಬಗ್ಗೆ, ಧರ್ಮದ ಬಗ್ಗೆ, ಜಾತಿ ಬಗ್ಗೆ, ಲಿಟ್ರೇಚರ್ ಬಗ್ಗೆ, ಈ ರಾಮಾಯಣ ಮಹಾಭಾರತ ಮುಂತಾದ ಸ್ಕ್ರಿಪ್ಚರ್ಸ್ ಬಗ್ಗೆ ಅಧ್ಯಯನ ಮಾಡಿ ಬರಿಬೇಕು ಅಂತ. ಆ ರೀತಿಯಾದ ಒಂದು ವಿಚಾರ ಕೂಡ ಈ ಪುಸ್ತಕದಲ್ಲಿ ಇದೆ. ಇನ್ನು ಕೊನೆಯದಾಗಿ, ನಾಟ್ ಲಾಸ್ಟ್ ಆ್ಯಂಡ್ ಲೀಸ್ಟ್ ಏನೋ ಹೇಳ್ತಾರಲ್ಲ, ಲಾಸ್ಟ್ಗೆ ನಾಟ್ ದಿ ಲೀಸ್ಟ್, ಇಳಿಸಲಾಗದ ಶಿಲುಬೆ ಮತ್ತು ರಘುನಾಥ್ ಅವರ ಕಥಾ ಸಂಕಲನ ಮತ್ತು ಅಂಕಣ ಬರಹಗಳ ಪುಸ್ತಕ. ಕನ್ನಡದಲ್ಲಿ ತುಂಬ ಸೂಕ್ಷ್ಮವಾಗಿ ಸಾಹಿತ್ಯ ಮತ್ತು ಸಾಮಾಜಿಕ ಬದುಕಿನ ಬಗ್ಗೆ, ರಾಜಕೀಯದ ಬಗ್ಗೆ, ಸಾಹಿತ್ಯದ ಬಗ್ಗೆ ಅನೇಕ ಒಳನೋಟಗಳನ್ನ ಇಟ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಬರಿತಾ ಇರ್ತಕ್ಕಂಥವರು ರಘುನಾಥ್ ಅವರು. ಸಮಕಾಲೀನ ದೈನಂದಿನ ಆಗುಹೋಗುಗಳನ್ನು ಅವರು ಬರೆಯುವ ಸಂದರ್ಭದ ಒಳಗಡೆಗೆ ಅವುಗಳನ್ನು ತಗೊಂಬಂದು ಕಾವ್ಯ ಮತ್ತು ಸಾಹಿತ್ಯ, ಕಲೆ, ಈ ರೀತಿಯಾದ ವಿವಿಧ ಕ್ರಿಯೇಟಿವ್ ಫಾರ್ಮ್ಯಾಟ್ಗಳ ಜೊತೆಗೆ ಅವರು ಅದನ್ನು ಸೇರಿಸಿ, ಮಿಳಿತಗೊಳಿಸಿ, ಜೀವಂತಗೊಳಿಸ್ತಕ್ಕಂಥ ಒಂದು ಅವ್ರದ್ದೇ ಆದ ಶೈಲಿಯನ್ನು ರೂಢಿಸ್ಕೊಂಡಿದ್ದಾರೆ. ಅದು ಸೃಜನಶೀಲತೆಗೆ ಇನ್ನೊಂದು ಆಯಾಮವನ್ನೇ ತಗೊಂಬಂದು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಅವರ ಅಂಕಣ ಬರಹಗಳಲ್ಲಿ ನೋಡ್ತೀವಿ. ಅವರು ಯಾವುದನ್ನೇ ಕೊರತು ಬರೆಯಲಿ, ಅದು ತಿರುಪತಿಯ ಲಡ್ಡು ಇರ್ಬೋದು, ಅಥವಾ ರೈತರ ಸಮಸ್ಯೆ ಇರ್ಬೋದು, ರಾಜಕಾರಣಿಗಳ ಕೆಲವು ಆಗಾಗ ನೀಡುವ ಉವಾಚಗಳು ಅಂತ ಏನು ಹೇಳ್ತೀವಿ, ಅಂಥವುಗಳ ಮಾತುಗಳಿರ್ಬೋದು, ಅವೆಲ್ಲವನ್ನೂ ಅವರು ಹಲವು ಆಯಾಮಗಳಲ್ಲಿ ತಮ್ಮ ಅಂಕಣ ಬರಹಗಳಲ್ಲಿ ಕಟ್ಟಿಕೊಡ್ತಾರೆ. ಅವರು ತಿರುಪತಿ ಲಡ್ಡು ಬಗ್ಗೆ ಬಂದ ಒಂದು ಕಾಂಟ್ರವರ್ಸಿ, ಅದ್ರ ಬಗ್ಗೆ ಬರೀತಾ ಈ ರೀತಿಯಾದ ಒಂದು ಕಲಬೆರಕೆ ಅಂತಕ್ಕಂಥದ್ದು ಕೇವಲ ಒಂದು ಆಹಾರ ಪದಾರ್ಥದೊಳಗಡೆಗೆ ಅಷ್ಟೇ ಇಲ್ಲ, ಅದು ನಮ್ಮ ದೇಶದ ಬೇರೆಲ್ಲ ಕ್ಷೇತ್ರಗಳಲ್ಲಿ ಈ ರೀತಿಯಾದ ಒಂದು ಕಲಬೆರಕೆಯ ಅಂಶವನ್ನು ಗುರುತಿಸ್ತಾ ಹೋಗ್ತಾರೆ. ರಾಜಕೀಯದ ಅಪಮೌಲ್ಯಗಳನ್ನು, ರಾಜಕೀಯದ ದಿವಾಳಿತನವನ್ನು, ಯಥಾಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ವಿಚಾರಗಳನ್ನು ಕುರಿತು ಅವರು ವಿವರಿಸ್ತಾ ಲಡ್ಡು ಅನ್ನುವುದು ಕೇವಲ ಒಂದು ಧಾರ್ಮಿಕ ಆಹಾರ ಪದಾರ್ಥ ಅನ್ನುವುದನ್ನು ಅಷ್ಟೇ ಮೀಸಲು ಮಾಡದೆ ಇಡೀ ದೇಶದ ಎಲ್ಲ ವಿವಿಧ ಕ್ಷೇತ್ರಗಳಿಗೆ ವಿಸ್ತರಿಸಿ ಅದನ್ನು ಅವರು ಬರೀತಾರೆ. ಅವರು ನೋಡಿ, ರಾಜಕಾರಣಿಗಳ ಕೆಲವರು ಮಾತುಗಳನ್ನು ಆಡ್ತಾರೆ. ಅವರು ಏನು ಅಂದರೆ, ಆ ಎಳೆಗಳನ್ನು ಹಿಡಿದು ಅವರು ಆ ಎಳೆಗಳ ಮೂಲಕವೇ ಬೇರೆ ಬೇರೆ ರೀತಿಯಾದ, ಭಾಳ ನಮ್ಮ ಪ್ರಧಾನಿಯವರು ಒಂದು ಸಲ ಶ್ರಾವಣ ಮಾಸದಲ್ಲಿ ಮಾಂಸ ತಿನ್ನುವವರು ಅನ್ನುವ ಸ್ಟೇಟ್ಮೆಂಟನ್ನು ಕೊಟ್ಟಾಗ ಅದು ಯಾರಿಗೇ ಆಗಲಿ ಅದ್ರ ಬಗೆಗೆ ಒಂದು ಇಂಥದ್ದು ನಡೆಯೋದು ಸಾಧ್ಯವಾ? ಒಬ್ಬ ದೇಶದ ಚೀಫ್, CEO, ನಾಯಕ, ನಮ್ಮ ನಾಯಕ ಆದವನು ಇಷ್ಟೊಂದು ವಿಶಾಲವಾದ ಭಾರತದೊಳಗಡೆಗೆ ಇಷ್ಟೊಂದು ಹೆಚ್ಚಿನ ಶೇಕಡಾ ಪರ್ಸೆಂಟೇಜ್
ಮಾಂಸಾಹಾರಿಗಳಿರ್ತಕ್ಕಂಥ ದೇಶದೊಳಗಡೆಗೆ ಅಂಥದ್ದೊಂದು ಸ್ಟೇಟ್ಮೆಂಟ್ ಮಾಡಿಬಿಟ್ಟಾಗ ಅದ್ರ ಬಗೆಗೆ ಯಾರೂ ಸರಿಯಾಗಿ ಪ್ರತಿಕ್ರಿಯೆನೇ ತೋರಿಸ್ದೇ ಇರ್ತಕ್ಕಂಥ ಸಂದರ್ಭದೊಳಗಡೆಗೆ ಚಹ ರಘುನಾಥ್ ಒಂದು ಎಳೆಯನ್ನು ಹಿಡ್ಕೊಂಡು ಅನೇಕ ಉದಾಹರಣೆಗಳನ್ನ ಕೊಡ್ತಾ ಅವರು ಒಂದು ಅಂಕಣವನ್ನು ಬರೀತಾರೆ. ಇವೆಲ್ಲ ಬಹಳ ವಿಶಿಷ್ಟವಾದ ಸೂಕ್ಷ್ಮ ಅಂಕಣಗಳನ್ನು ಬರೆಯುವಂಥದ್ದು ಕಷ್ಟದ ಕೆಲಸವೂ ಹೌದು ಮತ್ತು ಸುಲಭದ ಕೆಲಸವೂ ಹೌದು. ಸುಲಭದ ಕೆಲಸ ಯಾತಕ್ಕೆ, ಕಷ್ಟದ ಕೆಲಸ ಯಾತಕ್ಕೆ ಅನ್ನೋದು ಅದರ ಗುಣಮಟ್ಟದ ಮೇಲೇ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ನನಗೊಂದು ಸಲ ನಮ್ಮ KV ತಿರುಮಲೇಶ್ ಅವರು ಹೇಳ್ತಾಯಿದ್ರು, ನೋಡಪ್ಪ ನಾನು ಒಂದು ಅಂಕಣದ ಬಗ್ಗೆ ಒಂದು ಕತೆ ಹೇಳ್ತೀನಿ ನಿನಗೆ ಅಂತ. ಅವರು ಏನು ಮಾಡ್ತಾರೆ, ಒಂದು ಸಲ ಬೀದಿಯಲ್ಲಿ ಹೋಗುವಾಗ ಅಂಗಡಿ ಸಾಲಿನಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಅವನ ಹತ್ರಕ್ಕೆ ಹೋಗಿ, ಯಾಕೆ ಇಷ್ಟು ನೀನು ಮರೋಸಾಗಿ ತುಂಬ ದುಃಖಪೂರಿತವಾಗಿ ನಿಂತಿದೆಯಲ್ಲ ಇಲ್ಲಿ ಅಂತ ಕೇಳ್ತಾರೆ. ಆವಾಗ ಅವರು ನನಗೊಂದು ಭಾಳ ದೊಡ್ಡ ಸಮಸ್ಯೆ ಇದೆ ಅಂತ ಕೇಳ್ತಾನೆ. ಏನು ಅಂದಾಗ, ಏನಿಲ್ಲ, ನನ್ನ ಮುಂದಿನ ಅಂಕಣಕ್ಕೆ ಯಾವ ವಸ್ತು ಅಂತ ಹುಡುಕ್ತಾ ಇದ್ದೀನಿ ಅಂತ. ಅವನು ಅಂಕಣಕ್ಕೆ ವಸ್ತುವನ್ನು ಹುಡುಕೋಕ್ಕೆ ಎಲ್ಲಿ ಬೇಕು ಅಂದರೆ ಅದು ಅಂಕಣಕ್ಕೆ ಇರ್ತಕ್ಕಂಥ ಅನೇಕ ಕಷ್ಟಗಳನ್ನು ಸೂಚಿಸುವ ಒಂದು ಮಾರ್ಮಿಕವಾದ ಮೆಟಫಾರಿಕಲ್ ಆದ ಒಂದು ಕತೆ ತಿರುಮಲೇಶ್ ತುಂಬ ಹಿಂದೆ ನನಗೆ ಹೇಳಿದ್ದು. ಆದರೆ ನಾವು ಕಾದು ಓದುವಂಥ ಒಂದು ಅಂಕಣವನ್ನು ನಮ್ಮ ಚಹ ರಘುನಾಥ್ ಬರೆದಿದ್ದಾರೆ. ನಾನು ಆ ಅಂಕಣ ಬಂದ ಗಳಿಗೆಯಲ್ಲಿಯೇ SMS ಮೂಲಕ ಅವರಿಗೆ ಈ ವಾರದ ಅಂಕಣ ತುಂಬ ಚೆನ್ನಾಗಿದೆ, ಅದರ ವಿಶೇಷತೆ ಇದೇನು ಇದು ಅಂತ ಹೇಳಿ SMS ಕಳಿಸಿದ್ದೀನೋ ಇಲ್ವೋ ನೀವೇ ಕೇಳ್ಕೊಂಬಿಡಿ. ಆದ್ದರಿಂದ ಅವುಗಳನ್ನೆಲ್ಲ ಕುರಿತು ನಾನು ಹೇಳೋದಕ್ಕಷ್ಟು ಇಷ್ಟಪಡಲ್ಲ. ಆದರೆ ಇದರಲ್ಲಿ ಬೇರೆ ಬೇರೆ ಆಯಾಮಗಳಿಂದ ಒಂದು ಪುಸ್ತಕ ವಿಮರ್ಶೆ ಇರ್ಬೋದು, ಒಂದು ಚಲನಚಿತ್ರದ ವಿಮರ್ಶೆ ಇರ್ಬೋದು, ಒಂದು ಕಲಾಕೃತಿಯ ವಿಮರ್ಶೆ ಇರ್ಬೋದು. ಅವುಗಳನ್ನೆಲ್ಲ ತೊಗೊಂಬಂದು ಹಲವು ಏನೊಂದು ಮೊಸಾಯಿಕ್ ಅಂತಾರಲ್ಲ, ಆ ರೀತಿ ಹೆಣಿಗೆ ಮಾಡಿ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕಲೆ ಅವರಿಗೆ ಸಿದ್ಧಿಸಿದೆ. ನಾವು ಲಂಕೇಶ್ ಆಫೀಸ್ಗೆ ಹೋಗ್ತಾ ಇದ್ದಾಗ ಬಸವನಗುಡಿ ಒಳಗಡೆಗೆ ಮೆಟ್ಲು ಹತ್ತಿದ ಕೂಡಲೇ ಗೋಡೆ ಮೇಲೆ ಒಂದು ಚಿತ್ರ ಇತ್ತು. ಅದು ಒಣಗಿದ ರೆಂಬೆಯ ಮೇಲೆ ಒಣ ಹಾಕಿದ ಒಂದು ಗಡಿಯಾರ. ಒಣಗಿದ ರೆಂಬೆಯ ಮೇಲೆ ಒಣ ಹಾಕಿದ ಒಂದು ಗಡಿಯಾರದ ಚಿತ್ರವನ್ನು ನಾವು ಅದು ಎಷ್ಟು ಸಲ ನೋಡಿದ್ದೀವೋ. ಲಂಕೇಶ್ ಆಫೀಸಿಗೆ ಅವ್ರದ್ದೊಂದು ದುಷ್ಟಕೂಟದಲ್ಲಿ ನಾನು ಒಬ್ಬ ಪರ್ಮನೆಂಟ್ ಸದಸ್ಯ ಆಗಿದ್ದ ಕಾರಣದಿಂದ ಆ ಮೆಟ್ಲುಗಳನ್ನು ಹತ್ತುವಾಗೆಲ್ಲ ನೋಡಿ 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 ಮತ್ತು ಲಂಕೇಶ್ ಕೂಡ ಅದನ್ನು ಬಹಳ ಸಲ ನೋಡಿರ್ತಾರೆ. ತಾವೇ ತಗೊಂಬಂದು ಹಾಕ್ಕೊಂಡಿದ್ದಂಥ ಅಂಥದ್ದೊಂದು ಡಾಲಿಯ ಸುಪ್ರಸಿದ್ಧ ಪೇಂಟಿಂಗನ್ನು ಅವರು ಎಲ್ಲೂ ಎಂದು ಅದರ ಬಗ್ಗೆ ಬರೆದಂತೆ ನನಗೆ ನೆನಪಿಲ್ಲ. ನಾವು ಅದರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಂಥ ನೆನಪಿಲ್ಲ. ಆದರೆ ನಮ್ಮ ರಘುನಾಥ್ ಪರ್ಸಿಸ್ಟೆನ್ಸ್ ಆಫ್ ಮೆಮೊರಿ ಅನ್ನುವ ಸುಪ್ರಸಿದ್ಧವಾದ ಡಾಲಿಯ ಪೇಂಟಿಂಗ್ ಬಗ್ಗೆ ಬಹಳ ಬಹಳ ಚೆನ್ನಾಗಿ ತಮ್ಮ ಅಂಕಣವನ್ನು ಅವರು ಬರೀತಾರೆ. ಸಾಲ್ವಡಾರ್ ಡಾಲಿಯ ವಿಶ್ವಪ್ರಸಿದ್ಧವಾದಂಥ ಪೇಂಟಿಂಗ್ಗೆ ಅವರೇ ಅದನ್ನು ನೆನಪುಗಳ ಹಠಮಾರಿತನ ಅನ್ನುವ ಅನುವಾದವನ್ನು ಮಾಡ್ತಾರೆ, ಅಥವಾ ನೆನಪುಗಳ ನಿರಂತರತೆ ಅನ್ನುವ ಅನುವಾದವನ್ನು ಅವರು ಮಾಡ್ತಾರೆ. ಅದರೊಳಗಡೆಗೆ ಕಾಲ ಕರಗುತ್ತಿರುವ ವಿವಿಧ ಆಯಾಮಗಳನ್ನು ಕುರಿತು ಅವರು ನಮಗೆ ಆ ಕಾಲಮ್ ಒಳಗಡೆಗೆ ಬರೀತಾರೆ. ನನಗೆ ಅವರ ಆ ಕಾಲಮ್ಮಿನ ಕೆಲವು ಪ್ಯಾರಾಗಳನ್ನಾದರೂ ಈ ಸಂದರ್ಭದಲ್ಲಿ ಓದಬೇಕು ಅಂತ ತೀವ್ರವಾಗಿ ಅನ್ನಿಸ್ತಾ ಇದೆ. ಡಾಲಿಯ ಗಡಿಯಾರಗಳ ಬಗೆಗೆ ವೈಯಾಕರಣಿಗಳ ಒಕ್ಕಣಿಕೆಗಳೇನೇ ಇರಲಿ, ಜನಸಾಮಾನ್ಯರಾದ ನಮ್ಮ ಕಣ್ಣಿಗೆ ಈ ಗಡಿಯಾರಗಳು ವರ್ತಮಾನದ ಬದುಕಿನ ಪ್ರತಿಕೃತಿಗಳಂತೆ ಕಾಣಿಸಿದರೆ ಆಶ್ಚರ್ಯವೇನಿಲ್ಲ.
ಕಾಲದ ಕ್ಷಣಿಕತೆಯನ್ನು ಗಾಢಗೊಳಿಸಲಿಕ್ಕೆ ಕೊರೋನಾ ವೈರಾಣುವಿಗಿಂತ ಬೇರೆ ರೂಪಕ ಬೇಕೇನು? ಡಾಲಿ ಏನೋ ತನ್ನ ಸ್ವಪ್ನಗಳನ್ನು ಕಲಾಕೃತಿಗಳನ್ನಾಗಿಸಿದ. ನಮಗೋ ಕನಸು ಕಾಣುವ ತೊಂದರೆಯೇ ಇಲ್ಲ. ನಮ್ಮ ದೈನಿಕದ ವಾಸ್ತವ ಡಾಲಿಯ ಸ್ವಪ್ನಗಳಿಗಿಂತ ಹಲವು ಪಟ್ಟು ದಾರುಣ ಅಂತ ಪ್ರಾರಂಭ ಮಾಡಿ, ಹೇಗೆ ನಮ್ಮಲ್ಲಿ ಎಲ್ಲವೂ ಕರಗುವಂಥ ಕ್ರಿಯೆ ಆಗಿ ಬಿಟ್ಟಿದೆ, ಮೌಲ್ಯಗಳು ಕರಗಿಬಿಟ್ಟಿವೆ, ಒಳ್ಳೆತನ ಕರಗಿಬಿಟ್ಟಿದೆ. ಈ ರೀತಿ ಎಲ್ಲ ಆಗಿರ್ತಕ್ಕಂಥ ಸಂದರ್ಭದೊಳಗಡೆಗೆ ಕರಗದೇ ಇರತಕ್ಕಂಥ ವಸ್ತು ಅಂದರೆ ಅದು ಮನುಷ್ಯನ ಹೃದಯ ಅನ್ನೋ ಮಾತನ್ನು ಅವರು ಬೇರೆ ಬೇರೆ ತಮ್ಮದೇ ಆದ ನುಡಿಗಟ್ಟಿನಲ್ಲಿ ತಿಳಿಸ್ಕೊಡ್ತಾರೆ. ಆ ಎದೆಯ ಗಡಿಯಾರ ಕರಗುವ ಸಮಯ ಅನ್ನುವ ಬಹಳ ಶ್ರೇಷ್ಠ ಅಂಕಣ ಇದರೊಳಗಡೆ ಇದೆ. ಹಾಗೇ ಪುಸ್ತಕಗಳನ್ನ ಕುರಿತು ಬರೆಯುವ ಸಂದರ್ಭದೊಳಗಡೆಗೆ ಗೋವಿಂದ ಪೈ ಅವರ ಗೋಲ್ಗೊಥಾ ಕೃತಿಯನ್ನು ಕುರಿತು ಅತ್ಯಂತ ಒಳನೋಟಗಳುಳ್ಳ ಒಂದು ಕೃತಿ ವಿಮರ್ಶೆಯನ್ನು ಕೂಡ ಅವರು ತಮ್ಮ ಅಂಕಣದಲ್ಲಿ ಮಾಡೋದನ್ನು ನೋಡ್ತೀವಿ. ಇದೆಲ್ಲದಕ್ಕೂ ಮೀರಿದ ಹಾಗೆ ಅವರು ವಹಿಸ್ತಕ್ಕಂಥ ಎಚ್ಚರ ಹೇಗಿರುತ್ತೆ ಅಂತಂದರೆ, ರೈತರ 1 ವರ್ಷ ಇಡೀ ಕಾಲದ ಒಂದು ಪ್ರತಿಭಟನೆ ಏನು ಭಾರತದಲ್ಲಿ ಆಯಿತು, ಸ್ವಾತಂತ್ರ್ಯಾನಂತರದ ಬಹಳ ಚಾರಿತ್ರಿಕವಾದ, ಬಹಳ ಮುಖ್ಯವಾದ, ಶ್ರೇಷ್ಠ ಒಂದು ಚಳುವಳಿ ಮತ್ತು ಪ್ರತಿಭಟನೆ, ಅದನ್ನು ಕೂಡ ಅವರು ತಮ್ಮ ಅಂಕಣದ ಒಳಗಡೆಗೆ ತುಂಬ ಮನಸ್ಸಿಗೆ ಮುಟ್ಟುವ ಹಾಗೆ ಚಿತ್ರಿಸ್ತಾ ನಮಗೆ ಅಂಕಣಗಳನ್ನು ಬರೀತಾರೆ. ಅವರು ಸಿನಿಮಾಗಳ ಬಗ್ಗೆ ಬರೀಲಿ, ಕಲೆಯ ಬಗ್ಗೆ ಬರೀಲಿ, ಯಾವುದರಲ್ಲೇ ಬರೆದ್ರೂ ಕಾವ್ಯವನ್ನು, ಸಾಹಿತ್ಯವನ್ನು ಸದಾ ಮನಸ್ಸಿನಲ್ಲಿ ಇಟ್ಕೊಂಡೇ ಅದಕ್ಕೊಂದು ಲಗತ್ತನ್ನು ಕೊಡ್ತಕ್ಕಂಥ ಒಂದು ಅಂಶ ತುಂಬ ಮುಖ್ಯ ಅಂತ ನಾನು ಭಾವಿಸ್ತೇನೆ. ಇನ್ನು ಅವರ ಕಥಾ ಸಂಕಲನದ ಬಗೆಗೆ ನಾನು ಹೆಚ್ಚು ಏನು ಮಾತಾಡೋಕ್ಕೆ ಹೋಗಲ್ಲ. ಅವರ ಕಥಾ ಸಂಕಲನದೊಳಗಡೆಗೆ ಇರ್ತಕ್ಕಂಥ ಭಾಳ ಕಡಿಮೆ ಕಥೆಗಳಿವೆ. ಇದರಲ್ಲಿ ಕೇವಲ 7 ಕಥೆಗಳಿವೆ. ಅದರಲ್ಲಿ ಒಂದು ಕಥೆ ಅಂತೂ 2 ಪುಟ ಇದೆ. ಆ 2 ಪುಟ ಅದೇ ಕಥೆ ನನಗೆ ತುಂಬ ಹೆಚ್ಚು ಇಷ್ಟ ಆಗಿತ್ತು. ಇದಕ್ಕೆ ಒಂದು ಘನವಾದ ಮುನ್ನುಡಿಯನ್ನು ಇಲ್ಲಿ ಹಾಜರಿರ್ತಕ್ಕಂಥ ಕನ್ನಡದ ಮುಖ್ಯ ವಿಮರ್ಶಕರಾದ ಆಶಾದೇವಿಯವರು ಬರೆದಿದ್ದಾರೆ. ಅದರಲ್ಲಿ ತನ್ನತನದ ಪನ್ನತಿಕೆಯ ಕಥಾಲೋಕ ಅಂತ ಅವರ ಎಲ್ಲ ಮುಖ್ಯವಾದ ಕಥೆಗಳ ಬಗ್ಗೆ ಕುರಿತು ಬರೆದಿದ್ದಾರೆ. ಈ ಕಥೆಗಳಲ್ಲಿ ನಾವು ಒಂದು ನವ್ಯ ಕಾಲದ ಕಥೆಯ ಎಳೆಯನ್ನು ಅಥವಾ ಒಂದು ಅಂಶವನ್ನು ಕೂಡ ಗುರುತಿಸ್ಬೋದು. ಆ ರೀತಿಯಾದ ಒಂದು ಶೈಲಿಯನ್ನು ಅಲ್ಲಲ್ಲಿ ಗುರುತಿಸೋದಕ್ಕೆ ಅವಕಾಶ ಇದೆ. ಇನ್ನೊಂದು, ನನಗೆ ಈ ಕಥೆಗಳನ್ನ ಓದ್ತಕ್ಕಂಥ ಸಂದರ್ಭದಲ್ಲಿ ದಿವಾಕರ್ ಇಲ್ಲಿ ಬಂದಿದ್ದಾರೆ. ಅವರು ದಿವಾಕರ್ ಅವರ ಕಥೆಗಳು ನನಗೆ ಜ್ಞಾಪಕ ಆಯಿತು. ಮತ್ತು ನನ್ನ ಸಹೋದ್ಯೋಗಿಯಾಗಿದ್ದಂಥ MS.K. ಪ್ರಭು ಅವರ ಕಥೆಗಳು ಕೂಡ ಜ್ಞಾಪಕಕ್ಕೆ ಬಂತು. MS.K. ಪ್ರಭು ಅವರು, ನಮ್ಮ ದಿವಾಕರ್ ಈ ರೀತಿಯವರು ಒಂದು ತಮ್ಮದೇ ಆದ ವಿಶಿಷ್ಟ ಮಾದರಿಯ ಕಥೆಗಳನ್ನು ಕನ್ನಡಕ್ಕೆ ಕೊಟ್ಟಂಥವ್ರು. ಅವರ ಪ್ರಭಾವ ಇವ್ರ ಮೇಲೆ ಆಗಿರ್ಬೋದು ಅಂತ ಆದರೂ ಕೂಡ ಇವ್ರದ್ದೇ ಆದ ವಿಶಿಷ್ಟ ರೀತಿಯಲ್ಲಿ ಈ ಕಥೆಗಳನ್ನು ಅವರು ಬರೆದಿದ್ದಾರೆ. ಈ ಕಥಾ ಸಂಗ್ರಹವನ್ನು ಅವರು ನಮ್ಮ ಹಿರಿಯ ಕಥೆಗಾರರಾದ ದಿವಾಕರ್ ಅವರಿಗೆ ಅರ್ಪಣೆ ಮಾಡಿರ್ತಕ್ಕಂಥದ್ದು ಕೂಡ ಭಾಳ ಸಂತೋಷದ ಸಂಗತಿ. ಈ ಕಥೆಯಲ್ಲಿ ನನಗೆ ಬಹಳ ಗಾಢವಾಗಿ ತಟ್ಟಿದ್ದೇನು ಅಂತಂದರೆ, ಇವರಿಗೆ
ಈ ಸುತ್ತಲಿನ ಜಗತ್ತನ್ನು ನೋಡಿದಾಗ ಆಗ್ತಕ್ಕಂಥ ಒಂದು ಎಂಪತಿ ಇದೆಯಲ್ಲ ಅದು ಇವರಿಗೆ, ಮತ್ತು ಈ ಎಂಪತಿ ಜೊತೆಗೆ ಒಂದು ನಿಸ್ಸಹಾಯಕತೆ, ನಾನು ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅನ್ನುವ ಒಂದು ನಿಸ್ಸಹಾಯಕತೆ ಮತ್ತು ಅದಕ್ಕಾಗಿ ಮಿಡಿಯುವ ಒಂದು ಗುಣ, ಇವುಗಳೆಲ್ಲವುದನ್ನು ಸೇರಿಸಿ ಅವರ ಕಥೆಗಳೊಳಗಡೆಗೆ ನಾವು ಇರ್ತಕ್ಕಂಥದ್ದನ್ನು ನೋಡ್ಬೋದು. ನಾನು ಹೇಳಿದ 2 ಪೇಜಿನ ಕಥೆ ಬಹಳ ಸಿಂಪಲ್. ಅದೇನು ಅಂದರೆ, ರವೀಂದ್ರ ಕಲಾಕ್ಷೇತ್ರದ ಹಿಂದುಗಡೆಗೆ ಒಬ್ಬ ನಿರ್ದೇಶಕ ಕೂತಿರ್ತಾನೆ. ಅವನು ಏನೋ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಬಾಲಕ ಬಂದು, ಸರ್ ನನಗೆ ಯಾವ್ದಾದ್ರು ಒಂದು ಕೆಲಸ ಕೊಡಿ ಅಂತ ಕೇಳ್ತಾನೆ. ಆವಾಗ ಅವನು ನೋಡಿಬಿಟ್ಟು, ಏನು ಕೆಲಸ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ವಿಚಾರ ಮಾಡಿ, ಆಯಿತು ಅಂತ ಹೇಳಿ ಅಲ್ಲಿ ಈ ರೀತಿಯಾದ ನಾಟಕದ ಕೆಲಸದಲ್ಲಿ ಮಗ್ನರಾಗಿದ್ದಂಥ ಒಬ್ಬ ವ್ಯಕ್ತಿಯನ್ನು ಕರೆದು, ನೋಡು ಇವನಿಗೆ ಯಾವ್ದಾದ್ರು ಒಂದು ಕೆಲಸ ಕೊಡು ಅಂತ ಹೇಳ್ದ. ಅವಾಗ ಅವನ ಮುಖ ನೋಡಿ ಅವನನ್ನು ಪರಿಕಿಸುತ್ತಿರುವ ಸಂದರ್ಭದಲ್ಲಿ ಆ ಹುಡುಗ ಒಂದು ಮಾತು ಹೇಳ್ತಾನೆ, ನಾನು ನಿಜವಾದ ಗೌಡ್ರ ಹುಡುಗ ಕಣ್ರಿ ಅಂತ ಹೇಳ್ತಾನೆ. ಅದನ್ನು ನೋಡಿದ ಮೇಲೆ, ನೀನು ನಾಳೆ ಭಾನುವಾರ ಬಾ ಅಂತ ಹೇಳ್ತಾನೆ. ಬರೋ ಭಾನುವಾರಕ್ಕೆ ಬರೀ 3 ದಿವಸ ಇರುತ್ತೆ ಅಷ್ಟೇ. ಸರಿ ಅಂತ ಹುಡುಗ ಹೊರಡಕ್ಕೆ ಮೊದಲು ಆ ನಿರ್ದೇಶಕನಿಗೆ ಇದು ಯಾವ ಬಿಲ್ಡಿಂಗು ಅಂತ ರವೀಂದ್ರ ಕಲಾಕ್ಷೇತ್ರನ ಕುರಿತು ಕೇಳ್ತಾನೆ. ಆವಾಗ ನಿರ್ದೇಶಕ, ಇದು ರವೀಂದ್ರ ಕಲಾಕ್ಷೇತ್ರ, ಇದರಲ್ಲೇ ನಾಟಕಗಳನ್ನು ಆಡೋದು ಅಂತ ಕತೆ ಎಂಡಾಗುತ್ತೆ. ಈ ಎಂಡಿಂಗ್ಗಳಲ್ಲಿ ಇರುವ ಒಂದು ನಾಟಕೀಯತೆ ಇದೆಯಲ್ಲ, ಅದು ಅಂಥದ್ದು ಇನ್ನೂ 1-2 ಕಥೆಗಳಲ್ಲಿ ಬರುತ್ತೆ. ಕೊನೆ ನಮ್ಮನ್ನು ಮುಟ್ಟುತ್ತೆ, ಅದರ ಮೂಲಕ ಇಡೀ ನಾಟಕ ನಮ್ಮ ಮನಸ್ಸಿನೊಳಗಳಿಗೆ ಬಿಚ್ಚಿಕೊಳ್ಳುತ್ತೆ. ಈ ರೀತಿಯಾದ ಕೆಲವು ಕಥೆಗಳನ್ನು ಬರೆದಿದ್ದಾರೆ. ಇದನ್ನು ನಮ್ಮ ಪುಸ್ತಕವನ್ನು ಕುರಿತು ಮಾತಾಡ್ತಕ್ಕಂಥವರು ನಿಮಗೆ ಇನ್ನೂ ಹೆಚ್ಚಿನದಾಗಿ ತಿಳಿಸ್ಕೊಡ್ತಾರೆ ಎನ್ನುವ ಭರವಸೆ ನನಗೆ ಇದೆ. ಮತ್ತು ನನಗೆ ಇನ್ನೂ ಅವರ ಈ ಕಥೆಗಳನ್ನು ಕುರಿತು ಹೇಳಬೇಕಾದ ಅಂಶಗಳನ್ನೆಲ್ಲ ರಘುನಾಥ್ ಅವರಿಗೆ ಫೋನ್ ಮಾಡಿ ಖಂಡಿತ ಹೇಳ್ತೇನೆ ಅನ್ನೋ ಮಾತನ್ನು ಇಲ್ಲಿ ಹೇಳಿ, ಇಷ್ಟು ತಾಳ್ಮೆಯಿಂದ ನೀವು ನನ್ನ ಮಾತನ್ನು ಕೇಳಿದ್ದಕ್ಕೆ ನಿಮಗೆಲ್ಲ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.